Hi friends, good evening all. Let us start the class today. Today in this class we shall going to discuss English grammar on the unit Tenali Rama. Okay? ಇವತ್ತಿನ ಕ್ಲಾಸಲ್ಲಿ ತೆನಾಲಿ ರಾಮ ಅನ್ನೋ ಯೂನಿಟಲ್ಲಿ ನಾವು ಇಂಗ್ಲೀಷ್ ಗ್ರಾಮರ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕಾಟೆಟ್ ಆಗಿರ್ಬೋದು, ಸೆಂಟ್ರಲ್ ಟಿ ಜಿ ಪಿ ಎಸ್ ಟಿ ಆರ್, ಎಚ್ ಎಸ್ ಟಿ ಆರ್, ಪಿ ಎಸ್ ಟಿ ಆರ್, ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ರಿಲೇಟೆಡ್ ಆಗಿ ಗ್ರಾಮರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಡಿಕ್ಷನರಿ ವರ್ಕ್ ಆರ್ ಸ್ಪೆಲ್ಲಿಂಗ್. ಡಿಕ್ಷನರಿ ವರ್ಡ್ಸ್ನ ಎಕ್ಸಾಮಲ್ಲಿ ಕೇಳ್ತಾರೆ. ಕೆಲವೊಂದಷ್ಟು ಡಿಕ್ಷನರಿ ವರ್ಡ್ಸ್ನ ಕೊಟ್ಬಿಟ್ಟು ಇದರಲ್ಲಿ ಕರೆಕ್ಟ್ ಇರುವಂಥ ವರ್ಡ್ ಯಾವುದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇರುವಂಥ ಯಾವುದ್ರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತಲೂ ಕೇಳ್ತಾರೆ, ಯಾವುದ್ರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಲ್ಲ, ಕರೆಕ್ಟ್ ವರ್ಡ್ಸ್ ಯಾವುದು ಅಂತಲೂ ಕೂಡ ಕೇಳ್ತಾರೆ. ಇನ್ ಈಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ ಆಫ್ ವರ್ಡ್ಸ್ ಓನ್ಲಿ ಒನ್ ವರ್ಡ್ ಈಸ್ ಕರೆಕ್ಟ್ಲಿ ಸ್ಪೆಲ್ಡ್. ಇಲ್ಲಿ ಕೊಟ್ಟಿರುವಂಥ ಗ್ರೂಪ್ ಆಫ್ ವರ್ಡ್ಸಲ್ಲಿ ಒಂದು ವರ್ಡ್ ಮಾತ್ರ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಇರುತ್ತೆ, ಪ್ರೊನೌನ್ಸ್ ಮಾಡಿರ್ತಾರೆ. ಫೈಂಡ್ ದ ಕರೆಕ್ಟ್ ವರ್ಡ್ಸ್, ಅಂಥ ವರ್ಡ್ಸ್ನ ಫೈಂಡ್ ಮಾಡಿ ಆ್ಯಂಡ್ ಚೆಕ್ ದ ಸ್ಪೆಲ್ಲಿಂಗ್ ಫ್ರಮ್ ಯುವರ್ ಡಿಕ್ಷನರಿ. ಆ ಒಂದು ವರ್ಡ್ ಸ್ಪೆಲ್ಲಿಂಗ್ನ ನಿಮ್ಮ ಡಿಕ್ಷನರಿಯಲ್ಲಿ ಸರ್ಚ್ ಮಾಡಿ ಅಂತ. ಶೇರ್ ಯುವರ್ ಆನ್ಸರ್ ವಿತ್ ಯುವರ್ ಪಾರ್ಟ್ನರ್, ಅಂದರೆ ನಿಮ್ಮ ಆನ್ಸರ್ನ ನಿಮ್ಮ ಫ್ರೆಂಡ್ಗಳ ಜೊತೆ ಶೇರ್ ಮಾಡಿ ಅಂತ. ಫಸ್ಟ್ ಕ್ವಶನ್, SHELTR ಶೆಲ್ಟರ್, SHALTR ಶೆಲ್ಟರ್, SHALTR ಶೆಲ್ಟರ್. ಕರೆಕ್ಟ್ ಆನ್ಸರ್ ಇಸ್ SHELTR ಶೆಲ್ಟರ್. ಶೆಲ್ಟರ್ ಅಂದರೆ ಆಶ್ರಯ. ಸೆಕೆಂಡ್ ಕ್ವಶನ್, ಸಡನ್, SUDDEN, SUDDIN. ಕರೆಕ್ಟ್ ಆನ್ಸರ್ ಇಸ್ SUDDEN. ಸಡನ್ ಅಂದರೆ ಅಕಸ್ಮಾತಾಗಿ. ಓಕೆ, ನೆಕ್ಸ್ಟ್ FARGIVE ಫರ್ಗಿವ್, FORGIVE ಫರ್ಗಿವ್, FARGEVE ಫರ್ಗಿವ್. ಕರೆಕ್ಟ್ ಫರ್ಗಿವ್ ಯಾವುದು ಅಂತಂದರೆ FORGIVE ಫರ್ಗಿವ್ ಅಂದರೆ ಕ್ಷಮಿಸು. ಸೆಕೆಂಡ್ ಒನ್, ಆಪರ್ಚುನಿಟಿ, OPORTUNITY, OPPORTUNITY. Correct answer is OPPORTUNITY. ಕರೆಕ್ಟ್ ಯಾವುದು ಅಂದರೆ ಆಪರ್ಚುನಿಟೀಸ್. ಇದು ಆಪರ್ಚುನಿಟೀಸ್ ಅಂದರೆ ಏನು? ಅವಕಾಶ. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್, COUGHT ಕಾಟ್, CAUGHT ಕಾಟ್, CAUGT ಕಾಟ್. ಕರೆಕ್ಟ್ ಕಾಟ್ ಯಾವುದು ಅಂದರೆ CAUGHT ಕಾಟ್ ಅಂದರೆ ಸಿಕ್ಕಿಬಿದ್ದ ಅಂತ. ಓಕೆ, ರೈಟ್ ದ ಆಪೋಸಿಟ್ ಆಫ್ ದ ಫಾಲೋಯಿಂಗ್, ಚೂಸ್ ದ ವರ್ಡ್ ಫ್ರಮ್ ದ ಬಾಕ್ಸ್ ಆ್ಯಂಡ್ ರೈಟ್ ದೇಮ್ ಅಪ್ರೋಪ್ರಿಯೇಟ್ಲಿ ಇನ್ ದ ಬಾಕ್ಸ್. ಈ ಕೆಳಗಡೆ ಕೆಲವೊಂದಷ್ಟು ವಿರುದ್ಧಾರ್ಥಕ ಪದಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಆರಿಸಿ ಬರೆಯಿರಿ ಅಂತ. ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಈ ಬಾಕ್ಸಲ್ಲಿ ಕೆಲವೊಂದಷ್ಟು ವರ್ಡ್ನ ಕೊಟ್ಟಿದ್ದಾರೆ, ಅಪೋಸಿಟ್ ವರ್ಡ್ಸ್. ಇಲ್ಲಿ ಕೊಟ್ಟಿರುವಂಥ ವರ್ಡ್ಸ್ಗೆ ಮ್ಯಾಚ್ ಮಾಡಿ ಬರೀರಿ ಅಂತ. ಓಕೆನಾ? ಫಸ್ಟ್ ಕ್ವಶನ್, ಫಾರ್ ಅಂದರೆ ಏನು? ದೂರ. ದೂರಕ್ಕೆ ಅಪೋಸಿಟ್ ಹತ್ತಿರ. ಹತ್ತಿರ ಅಂದರೆ ನಿಯರ್. ಓಕೆ, ನೆಕ್ಸ್ಟ್ ಬಿಹೈಂಡ್. ಬಿಹೈಂಡ್ ಅಂದರೆ ಏನು? ಹಿಂದೆ. ಹಿಂದೆಗೆ ಅಪೋಸಿಟ್ ಮುಂದೆ. ಮುಂದೆ ಅಂದರೆ ಫ್ರಂಟ್. ಓಕೆ, ನೆಕ್ಸ್ಟ್ ಪ್ರೆಸೆನ್ಸ್. ಪ್ರೆಸೆನ್ಸ್ ಅಂದರೆ ಏನು? ಉಪಸ್ಥಿತಿ. ಅದಕ್ಕೆ ಆಪೋಸಿಟ್ ಅನುಪಸ್ಥಿತಿ ಅಂದರೆ ಆಬ್ಸೆನ್ಸ್. ಪ್ರೆಸೆನ್ಸ್, ಆಬ್ಸೆನ್ಸ್. ನೆಕ್ಸ್ಟ್ ಆಡ್ ಅಂದರೆ ಏನು? ಕಠಿಣ. ಆಪೋಸಿಟ್ ಮೃದು, ಸಾಫ್ಟ್. ಸಾಫ್ಟ್. ಅರೈವ್ ಅಂದ್ರೇನು? ಆಗಮಿಸು. ಡಿಪಾರ್ಟ್ ಅಂದ್ರೇನು? ನಿರ್ಗಮಿಸು. ಆಗಮಿಸು, ನಿರ್ಗಮಿಸು. ಆಗಮನ, ನಿರ್ಗಮನ ಅಂತೆಲ್ಲ. ಅರೈವ್, ಡಿಪಾರ್ಟ್. ಓಕೆ, ನೆಕ್ಸ್ಟ್ ಫರ್ಗೆಟ್, ರಿಮೆಂಬರ್. ಫರ್ಗೆಟ್ ಅಂದರೆ ಮರ್ತು ಬಿಡು. ರಿಮೆಂಬರ್ ಅಂದರೆ ನೆನ್ಪಿಟ್ಕೊಳ್ಳೋದು. ಫರ್ಗೆಟ್ ಅಂದರೆ ಮರೆಯೋದು. ರಿಮೆಂಬರ್ ಅಂದರೆ ನೆನ್ಪಿಟ್ಕೊಳ್ಳೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.